ಹಲೋ ಕಾವೇರಿ, ಏನು ಮಾಡ್ತೈತಿ? ಅಕ್ಕ ಏನು ಇಲ್ಲ, ಸುಮ್ಮ ಕೂತಿದೆ. ಅವ್ವ ಕೆಲ್ಸಕ್ಕೆ ಹೋಗಿತ್ತು. ಆಮೇಲೆ ಪುಟ್ಟಿನೂ ತಿಮ್ಮನು ಸ್ಕೂಲ್ಗೆ ಹೋಗಿದ್ರು. ಏನು ಮಾಡೋದು, ಸುಮ್ಮನೆ ಕೂತಿದೆ. ಇನ್ನು ಇತ್ಲು ನೀರು ಹಾಕೊಂಡು ಬಂದೆ. ಅಲ್ಲೂ ಕೆಲಸ ಮುಗೀತು. ಬಿಸಿಲು ಅಲ್ವಾ, ಸಿಕ್ಕಾಬಿಟ್ಟೆ ಬಿಸಿಲು. ಅದಕ್ಕೆ ಅವ್ವ ಬಿಸಿಲು ಹೊತ್ತು ಮಧ್ಯಾಹ್ನ ಹೊತ್ತಲ್ಲಿ ಆಚೆ ಕೂತ್ಕೊಬೇಡ ಅಟ್ಟಿಲಿರು ಅಂತಂತು. ಅದಕ್ಕೆ ಕೂತೀವಿ ಅಟ್ಟಿಲಿ. ಏನು ಮಾಡೋದು, ಬೇಜಾರಾಯ್ತದೆ ನನ್ನೊಬ್ಳಿಗೆ. ಅಲ್ಲ ಯಾತಿಕಂಗೆ ಬೇಜಾರು ಮಾಡ್ಕೊಂಡು ಇನ್ನೂ ಸ್ವಲ್ಪ ಹೊತ್ತಾದ್ರೆ ಪುಟ್ಟಿನೂ ತಿಮ್ಮನು ಬರ್ತಾರೆ, ಹೂವನು ಬರ್ತದೆ. ಸಂಜೆ ಹೊತ್ತಾದ್ರೆ ಬಿಡು. ಹೂವು ಚೆನ್ನಾಗಿದ್ದದ, ಅಪ್ಪ ಹೆಂಗಿದ್ದದು? ಚೆನ್ನಾಗಿದೆ ಕನಕ. ಕಾವೇರಿ, ಅಪ್ಪ ಈಗ ಪರವಾಗಿಲ್ವೋ? ಇಲ್ಲ ಮೊದ್ಲಂಗೆ ಹಾಡೋದು ಹೆಂಗಿದ್ದದು ಕಾವೇರಿ? ಚೆನ್ನಾಗಿದೆ ತಾನೆ ಅಪ್ಪ? ಮೊದ್ಲಂಗೆ ಹೊಟ್ಟೆಗಿಟ್ಟು ಏನು ಉರ್ಸಕ್ಕಿಲ್ಲ ತಾನೆ? ಇಲ್ಲ ಕನಕ, ಏನು ಹೊಟ್ಟೆ ಉರ್ಸಕ್ಕಿಲ್ಲ. ಅಪ್ಪ ಈಗ ಪರವಾಗಿಲ್ಲ ಕನಕ. ಈಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದದ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿತ್ತು, ಏನೋ ಎತ್ತು ಅಂತ. ಸರಿ ಬಿಡು, ಒಳ್ಳೆ ಕೆಲಸ. ಅಪ್ಪಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊಬಿಟ್ರೆ ಈಗ ಹಂಗಿದ್ರೆ ನಿಮ್ಗೆ ಚೆನ್ನಾಗಿ ನೋಡ್ಕೊತದೆ. ಪರವಾಗಿಲ್ಲ ಕನಕ, ಏನು ಗಲಾಟೆ ಮಾಡೋಕ್ಕಿಲ್ಲ. ಕೆಲ್ಸಕ್ಕೇನೋ ಹೂವನೇ ಹೋಯ್ತದಲ್ಲ, ಅಪ್ಪ ನಿಮ್ಗೆ ಕೊಟ್ಟರೆ ಸಾಕೋಕತ್ತೆ. ಇನ್ನೇನು ಅಕ್ಕ, ನೆನೆ ಎಲ್ಲಿಗೆ ಹೋಯ್ತೀನಿ ಅಂದ್ರಲ್ಲ, ಹೋಗಿದ್ದು ಬಂದ್ರ? ಕನಕಾವೇರಿ, ನೆನೆ ಪಿಕ್ಚರ್ಗೆ ಹೋಗಿದ್ದು ನಾನು ನಿಮ್ಮ ಭಾವನುವೆ. ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು. ಹಂಗೆ ಅರಮನೆ ನೋಡ್ಕೊಂಡು ಎಲ್ಲ ತಿನ್ಕೊಂಡು ಸೀರೆ ಎಲ್ಲ ತಗೊಬಂದು. ಏನಕ್ಕ ಆರಾಮವನು? ಎಲ್ಲಿಗೆ ಹೋಗಿದ್ದು ಪಿಕ್ಚರ್ ನೋಡೋಕ್ಕೆ? ಮೈಸೂರಿಗೆ ಹೋಗಿದ್ದು. ಹುಸಿ ಚೆನ್ನಾಗಿತ್ತಿಲ್ಲ, ಆದರೆ ಎಲ್ಲವೂ ಭಾರಿ ರೈಟು. ಸಿಟಿಗೆ ಹೊರಟೋಗಿದ್ವಲ್ಲ, ನಿಮ್ಮ ಬಾಬಾ ಕರ್ಕೊಂಡೋಗಿದ್ದು. ಬೇಡ ಅಂದೆ, ಆದರೂ ಕೇಳ್ದಾನೆ ಅಷ್ಟು ದೂರ ಕರ್ಕೊಬೋದ್ರು. ಸುಮಾರಾಗಿರೋದೆ ಇಲ್ಲೇ ಪಿಕ್ಚರ್ ಬಿಟ್ಟಿದ್ದು ಆಯ್ತಿತ್ತಿಲ್ವಾ? ಬುಡು ಸಿಕ್ಕಿಲ್ಲ, ಆಗಲೇ ನಾನು ನೋಡಿಲ್ವಲ್ಲ, ನೋಡ್ಕೊ. ಅವರು ಹಂಗೆ ಅಂದರು, ಸುಮ್ಮನೆ ದಿನ ಬಂದವ, ಏನೋ ಬರ್ತೀವಿ ಅಪರೂಪಕ್ಕೆ, ಕೊರಗಬಾರ್ದು ಅಂತ ಅಂತಿದ್ರು. ಇನ್ನೇನಕ್ಕೆ ಎಲ್ಲ ಚೆನ್ನಾಗವ್ರೈತಾನೆ ಮನೇಲಿ? ಹೆಂಗೆ ಬಾವ ಚೆನ್ನಾಗಿ ನೋಡ್ಕೊಂಡದ? ನೀನು ಚೆನ್ನಾಗಿ ನೋಡ್ಕೊತಿದ್ದೆ ತಗೋ. ನಾನು ಬೇರೆ ಏನು ಕೇಳ್ತಾ ಕೂತೀನಲ್ಲ, ಅಲ್ಲೇ ನೋಡಿದ್ವಲ್ಲ. ಕನಕಾವೇರಿ ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮ ಅತ್ತೆ ಹೆಂಗೆ ನೋಡ್ಕೊಂಡರು? ಬೇರೆಯವ್ರ ಅತ್ತೆಲ್ಲ ಆಡ್ತಾರಲ್ಲ, ಹಂಗೆ ಆಡೋದೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು? ಇಲ್ಲ ಕನಕಾವೇರಿ, ಹೊಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಬೇರೆಯವರೆಲ್ಲವ ಬೈತಾರೆ, ಆಡ್ತಾರೆ. ನಮ್ಮ ಅತ್ತೆ ಭಾರಿ ಒಳ್ಳೇದು, ಏನು ಆಡೋಕ್ಕಿಲ್ಲ, ಚೆನ್ನಾಗಿ ಹಚ್ಕೊಟ್ಟಾಗ ನೋಡ್ಕೊತದೆ. ಅವ್ರಿಗೂ ಹುಷಾರಿತಿಲ್ಲ, ಮನ್ಗವ್ರೆ. ಏನಕ್ಕ ಹುಷಾರಿಲ್ಲ? ಜ್ವರ, ಕಾಲು ನೋವು. ಅದಕ್ಕೆ ಜ್ವರ, ಕಾಲು ನೋವು ಈಗ ವಾಸಿ ಆಗಿರೋದ? ಇಲ್ಲ ಹಂಗೆ ಈಗ ಹೊಸಿ ಪರವಾಗಿಲ್ಲ. ಸರಿ, ಅದೆಲ್ಲವ ಇರಲಿ. ಅದೇ ಪಾಠ ಗೀಟ ಮಾಡ್ತೀನಿ ಅಂತಿದ್ದಲ್ಲ, ಅವನಿಗೂ ಏನಾರು ಸಹಾಯ ಆಯ್ತದೆ, ಪಾಠ ಮಾಡ್ತೀನಿ ನಮ್ಮ ಸರ್ ಕೇಳ್ಕೊಬತ್ತೀನಿ ಅಂತಿಲ್ಲ. ಸರಿ ಏನಾದ್ರು ಅವರು ಒಪ್ಕೋತಾರೆ ತಗೋ. ಒಪ್ಕೊಂಡ್ರ? ಇಲ್ಲ ಕನಕ, ತಮಾಷೆ ಮಾಡಬೇಡ. ಸರ್ ಬಗ್ಗೆ ನಂಗೆ ಗೊತ್ತಿಲ್ವಾ, ಭಾರಿ ಒಳ್ಳೆಯವರು, ಎಲ್ಲರಿಗೂ ಸಹಾಯ ಮಾಡೋಕ್ಕೆ ನೋಡ್ತಾರೆ ಅಂತಿದ್ರಲ್ಲಿ. ಯಾಕೆ ಒಪ್ಕೊಳಕ್ಕಿಲ್ಲ? ಏನು ತಮಾಷೆ ಮಾಡ್ತಿದ್ಯಾ ಕಾವೇರಿ? ಹಂಗಲ್ಲ ಕನಕ, ಸರ್ ಬೇರೆ ಕಡೆ ಹೊಂಟೋಗೋರಲ್ಲಿ ಇಲ್ಲ ಈಗ. ಏನು ಕಾವೇರಿ, ಏನು ಹೇಳ್ತಿದ್ದಿ ನೀನು? ಚೆನ್ನಾಗಿ ಮಾತಾಡ್ತಿದ್ದಕ್ಕಂತಕೋ. ಅಲ್ಲ ಯಾಕೆ ಯಾಕೆ ಹೊಂಟೋದ್ರು? ಹಂಗಿರೆ ಬೇರೆ ಸರ್ನ ಯಾರನ್ನಾರು ಕೇಳಿದೆ? ಎಲ್ಲ ಹೊಸ ಸರ್ಗಳು, ನಾನು ಹೆಂಗೆ ಕೇಳೋಣಕ್ಕ? ಅವರು ಮಾಡಲ್ವೋ? ಆಮೇಲೆ ನಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ, ಹೆಂಗೆ ಕೇಳೋದು? ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಕನಕ. ಅಲ್ಲ ಹಂಗಿದ್ರೆ ಈಗ ಏನು ಮಾಡಿ? ನಾನು ಹೊಸಿ ಖುಷಿಯಾಗಿಸುತ್ತಿಲ್ಲ, ಏನಾರು ನೇರ ಆಯ್ತದೆ ಅಂತ. ನೀನು ನೋಡಿದ್ರೆ ಹಿಂಗಂತ ಕೂತಿದ್ದಿಲ್ಲ. ಏನು ಕಾವೇರಿ, ಈಗ ಏನು ಮಾಡೋದು? ನನಗೂ ಯೋಚನೆ ಆಯಿತು, ಭಾರಿ ಖುಷಿಯಾಗಿತ್ತು, ಖುಷಿಯಾಗಿತ್ತಿಲ್ಲ ನನಗೆ. ಬಂದ್ಬಿಟ್ಟು ಕೇಳತ್ತಾಳು, ಏನಾಯ್ತು ಎತ್ತಾಯ್ತು ಅಂದ್ಕೊಂಡೆ. ನೀನು ನೋಡ್ರಿ ಹಿಂಗೆ ಹೇಳ್ತಾ ಕೂತಿದ್ಯಲ್ಲ. ಅಲ್ಲ ಇವತ್ತು ನಾನು ನಿಜವಾಗ್ಲೂ ಒಪ್ಕೋತಾರೆ ಅಂದ್ಕೊಂಡಿದ್ದೆ. ಓದೋರ್ದಲ್ದಾನೆ ಮಾತಾಡ್ಸ್ಕೊ ಬಂದೆ ಅಂದೆ ತಾನೆ ಸರ್ನ? ಉಂಕನಕ ಮಾತಾಡ್ಸ್ಕೊ ಬಂದೆ, ಆದರೆ ಅವರು ಈಗ ಒಂದು 3 ದಿವಸ ಆಯ್ತಂತೆ ಹೊಂಟೋಗಿ. ಒಂದು 3 ದಿವಸಕ್ಕಿಂತ ಮುಂಚೆ ಕೇಳಿದ್ರೆ ಏನೋ ಒಪ್ಕೊಳ್ಳೋರು ಏನೋ. ಹೋಗ್ಲಿ, ಅವ್ರು ಒಪ್ಕೊಳ್ಳೋದೇನು ಬೇಡ, ಮಾತಾಡ್ಸೋರು ಮಾತಾಡ್ಸೋನಲ್ಲ ನಾನು. ಹೊಟ್ಟೆ ಹೋದ್ರೆ ಹೊಟ್ಟೆ ಬೇರೆ ಉರಿತದೆ. ಅವ್ರು ನಂಬರಾರು ಇದ್ದಿದ್ರೆ ಏನು ಚೆನ್ನಾಗಿದ್ದಾರೆ ಅಂತ ನಾವು ಫೋನ್ ಮಾಡೋರು ಕೇಳ್ಬೋದಾಗಿತ್ತು. ಭಾರಿ ಬೇಜಾರಾಯ್ತದೆ ಕನಕ. ಆಗ್ಲಿಂದ ಹೊಸಿ ಸಹಾಯ ಮಾಡಿದ್ರೆ ಅವ್ವ ಆಗಲೇ ಸ್ಕೂಲ್ ಬಿಡಿಸ್ಬಿಡ್ತೀನಿ ಅಂತ ಹಿಂಸೆ ಮಾಡ್ತಿದ್ದಲ್ಲ ನನ್ನ. ಆಗ ಪಾಪ ಸರು ಚೆನ್ನಾಗಿ ಓದ್ತಾಳೆ, ಬ್ಯಾಡಿ ಅಂದ್ಬಿಟ್ಟು ಹೆಂಗೋ PUC ಗಂಟ ಓದಿಸಂಗೆ ಮಾಡಿದ್ರು. ಈಗ ಅವರೇ ಹೊಂಟೋದ್ರಲ್ಲ. ಅಕ್ಕ ಏನು ಮಾತಾಡ್ತಾನೆ ಇಲ್ಲ, ಏನೋ ಭಾರಿ ಬೇಜಾರಾಯ್ತು ಕನಕಾವೇರಿ. ಆಯಿತು, ನಾನು ಹೆಂಗಿರು ನನಗೆ ಚೆನ್ನಾಗಿ ಪಾಠ ಗಿಟ್ಟ ಎಲ್ಲ ಮಾಡಕ್ಕೆ ಬರ್ತದಲ್ಲ. ತಿಮ್ಮನಿಗೆ ಪುಟ್ಟಿಗೆಲ್ಲ ಹೇಳ್ಕೊಡ್ತಿದ್ದಲ್ಲ, ನೋಡಿದ್ನಲ್ಲ. ಅದಕ್ಕೆ ಚೆನ್ನಾಗಿ ಮಾಡ್ಕೊತಾಳೆ, ಹೆಂಗೋ ಅವಳು ಜೀವನ ಹತ್ತತಾಳೆ ಅಂತ ನಾನು ಅನ್ಕೊಂಡಿದ್ರೆ ಈ ಥರ ಆಗೋಯ್ತಲ್ಲ. ಈಗೇನು ಮಾಡಿ? ಏನಾದ್ರು ಮಾಡಬೇಕು, ನಾವು ಕೂತ್ಕೊಳ್ಳೋಕ್ಕಿಲ್ಲ ಅಂತಿದ್ದೆ, ಈಗೇನು ಮಾಡಿ? ಅದೇ ಕನಕ ನಿನ್ನ ಜೊತೆನೇ ಮಾತಾಡೋದು ಅನ್ಕೊಂಡೆ. ಅಕ್ಕ ಬಟ್ಟೆ ಗಿಟ್ಟೆ ಹೊಲ್ದ್ರೆ ಜಾಸ್ತಿಯೇ ದುಡ್ಡೆಲ್ಲ ಸಿಕ್ಕದಂತಲ್ಲ, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದಂತಲ್ಲ ಅಕ್ಕ. ಒಂದೊಂದು ರೌಕೆ ಉಳ್ಕೊಂಡ್ರೆ 150 ರೂಪಾಯಿ 200 ರೂಪಾಯಿಂದ 2-3 ಸಾವಿರ ಹಂಗೆಲ್ಲ ಇದ್ದಾವಂತಲ್ಲ ಅಕ್ಕ. ಕನಕಾವೇರಿ, ರೌಕೆಗೆಲ್ಲ ಓಸಿ ದುಡ್ಡ? ಮದುವೆ ಟೈಮಲ್ಲೇ ಓಸಿ ಖರ್ಚಾಯ್ತಾ? ಅದು ಅಲ್ಲದೆ ಈಗ ಒಂದು ಸೀರೆ ಇತ್ತು ಮದುವೆಗೆ ಕೊಟ್ಟಿರೋದು, ಅಂದರೆ ರೌಕೆ ಹಾಕಕ್ಕೆ ಹೋಗಿದ್ವು. ಅದಕ್ಕೆ ಅವರು 500 ರೂಪಾಯಿ ಹೇಳಿದ್ರು ಗೊತ್ತಾ, ರೌಕೆ ಹೊಲಿಯೋಕ್ಕೆ 500 ರೂಪಾಯಿ ಹೇಳಿದ್ರು. ಕೊಟ್ಟ ಅತ್ತೆ ಅಂದರು ಸೀರೆ ಚೆನ್ನಾಗದೆ ಹೊಚ್ಕಟಾಗ ಹೊಲ್ಸ್ಕೊ, ಸುಮ್ಮನೆ 100-200 ರೂಪಾಯಿ ಮಕ್ಕ ನೋಡೋದು ಬೇಡ ಅಂತಂದರು. ಅದಕ್ಕೆ ಸರಿ ಅತ್ತೆ ಹೇಳಿದ್ರಲ್ಲ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿವ್ನಿ. ಅಳ್ತೇನೋ ಕೊಟ್ಬಿಟ್ಟು ಬಂದೀವ್ನಿ. ಕಾವೇರಿ, ಅದನ್ನೆಲ್ಲ ಬಿಟ್ಟಾಕು. ಈಗೇನು ಅದಕ್ಕೆ ಏನಾರು ಒಲೆಯದ ಅಂತ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಕಾವೇರಿ ನೀನು. ಅಲ್ಲ ನಿನ್ಗೆಲ್ಲಿ ಒಲೆಯಕ್ಕೆ ಬಂದದು? ನೀವು ಒಲೆಯಕ್ಕೆ ಬಂದದ? ಒಲೆಯಕ್ಕೆ ಬರೋಕ್ಕಿಲ್ವಲ್ಲ ನಿನಗೆ? ಅದಕ್ಕೆ ಅವನು ಕಾಸು ಕೇಳಿದೆ, ಅವ್ವ ಹ್ಞೂ ಕೊಡ್ತೀನಿ ಅಂತು. ಆದರೆ ಹೆಂಗೆ ಹೋಗೋದು? ಊರಲ್ಲಿ ಯಾರೂ ಹೇಳ್ಕೊಡೋಕ್ಕಿಲ್ಲ. ದುಡ್ಡು ಕೊಡ್ತೀನಿ ಅಂದ್ರು ಹೇಳ್ಕೊಡೋಕ್ಕಿಲ್ಲ, ಹೊಟ್ಟೆ ಕಿಚ್ಚು ಮಾತ್ರ. ಅದಕ್ಕೆ ಎಲ್ಲರೂ ಅಕ್ಕಪಕ್ಕ ದೂರಲ್ಲಿ ಹೇಳ್ಕೊಟ್ರೆ ಹೋಗಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ನೋಡ್ತಾವ್ನಿ. ಎಲ್ಲೂ ಸಿಗ್ತಿಲ್ಲ ಕನಕ, ದೂರ ಬಸ್ಸಲ್ಲೆಲ್ಲ ಹೋಗ್ಬೇಕು. ಅವ್ವ ಬೇರೆ ಹೋಗ್ತಾ ಇಲ್ಲ, ಬೇಕಾದ್ರೆ ಕಾಸು ಕೊಡ್ತೀನಿ, ನಮ್ಮೂರೆಲ್ಲ ಇದ್ರೆ ನೋಡು, ಬೇರೆ ತವೆಲ್ಲ ಬೇಡ, ಅಪ್ಪ ಹೋಯ್ತದೆ ಅಂತ ಹೇಳ್ತಾ ಕೂತದೆ. ಏನು ಮಾಡೋದು ಅಂತ ನನಗೆ ಒಂದು ಅರ್ಥ ಆಯ್ತಲ್ಲ ಕನಕ. ಅದಕ್ಕೆ
ಕೂತಿದ್ನಲ್ಲ ತಡ ಅಕ್ಕನ್ಗರು ಹೇಳೋದ ಬೇಜಾರಾಯ್ತದೆ ಅಂದ್ಬಿಟ್ಟು ಫೋನ್ ಮಾಡಿದೆ. ಕೆಲಸ ಇದ್ದರೆ ಕೆಲಸ ಮಾಡು, ಇಲ್ಲಾಂದರೆ ಕೂತ್ಕೊಂಡು ಮಾತಾಡೋಕೆ ಕೆಲಸ ಕೆಲಸ ಇದ್ದದ ಆಮೇಲೆ ಮಾಡೋಣ. ಕೆಲಸ ಏನೂ ಇಲ್ಲ ಕನಕಾವೇರಿ, ಕೆಲಸ ಎಲ್ಲ ಮುಗೀತು. ಅಲ್ಲ ನನಗೂ ಅದೇ ಯೋಚನೆಗೆ ಏನು ಮಾಡಿ ಅಪ್ಪ ಉಸಿ ಕುಣ್ದದ. ಅಪ್ಪ ಮೊದಲೇ ಗಲಾಟೆ ಮಾಡ್ತದೆ, ಅವ್ವ ಕಾಸು ಕೊಡ್ತೀನಿ ಅಂತ ಅಂದದೆ ಅಂದೆ. ಈಗ ಏನು ಮಾಡಿ? ಅಲ್ಲ ಅಪ್ಪ ಈಗ ಹೊಸಿ ಒಳ್ಳೇದಾಗದೆ ಅಂದಲ್ಲ, ಹೊಸಿ ಬುದ್ಧಿ ಕಲ್ತ್ಕೊಂಡದೆ ಅಂದಲ್ಲ. ಅಪ್ಪನ ಕೇಳಿ ನೋಡುವೆ ಹೋಯ್ತೀನಿ ಅಂತ ಒಳ್ಳೆ ಮಾತಲೆಯ ಒಪ್ಪಿಕೊಂಡದು ಏನೋ. ಇಲ್ಲ ಕನಕ, ಒಪ್ಪಿಕೊಳ್ಳೋಕ್ಕೆಲ್ಲ ಇಲ್ಲ ಕತೆ. ಅಪ್ಪ ಒಪ್ಕೊಂಡದ ಇಲ್ಲ, ಏನು ಸುಮ್ಮನೆ ಇರ್ಬೋದು ಅಷ್ಟೇ. ಹಿಂಗೆಲ್ಲ ಯೋಚನೆ ಮಾಡೋಕ್ಕೆಲ್ಲಾಗತ್ತೆ. ಸುಮ್ಮನೆ ಯಾಕೆ, ಸುಮ್ಮನೆ ಕೇಳೋದೈತದೆ ಅಷ್ಟೇ. ಬಿಡು ಸಿಕ್ಕಿಲ್ಲ. ಊಟ ಎಲ್ಲ ಆಯಿತು ತಾನೇ? ಕನಕಾವೇರಿ ಊಟ ಎಲ್ಲ ಆಯಿತು. ಕೇಳ್ಬಿಟ್ಟು ಭಾರಿ ಬೇಜಾರಾಯಿತು. ಈಗ ಏನು ಮಾಡೋದು? ಯಾವುದಕ್ಕೂ ದಾರಿನೇ ತೋಚ್ತಾ ಇದ್ವಲ್ಲ. ಸರಿ ಇರು, ದೇವರು ಒಳ್ಳೇದೇ ಮಾಡ್ತಾನೆ ಕತೆ. ನೀನು ಏನು ತಲೆ ಕೆಡ್ಸ್ಕೊಬೇಡ. ಅವ್ವ ದುಡ್ಡು ಕೊಡ್ತೀನಿ ಅಂತ ತಾನೇ? ಅವ್ವ ಏನೋ ದುಡ್ಡು ಕೊಡ್ತೀನಿ ಅಂತ, ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಒಂದು ಸ್ವಲ್ಪ ದಿವಸ ಕೆಲಸ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಅಂತು. ಅರೆ ಈಗ ಅಪ್ಪು ನಿಂಗೆ ಒಪ್ಪಿಸೋದು ಅಂತಲೇ ಗೊತ್ತಾಯ್ತಲ್ಲ ನನಗೆ. ಸರಿ ಕನಕ, ಸರಿ ಕತ್ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಏನಾದ್ರು ಮಾಡೋಕ್ಕಾಯ್ತದೆ. ಭಾಳ ಹೆಂಗಿರೋದು ಚೆನ್ನಾಗಿದ್ದದ. ಕನಕಾವೇರಿ ಚೆನ್ನಾಗವ್ರೆ. ಕಿವಿಡಮ್ಮಂಗೂ ಫೋನ್ ಮಾಡಿದೆ ನೆನ್ನೆ. ಕಿವಿಡಮ್ಮ ಚೆನ್ನಾಗಿವ್ನಿ ಅಂತ ಅಂತು. ಅದಕ್ಕೆ ಇನ್ನು ಎಲ್ಲರೂ ಚೆನ್ನಾಗಿದ್ದಾರಂತೆ. ಬಾಯ್ ಹೇಳಕ್ಕೆ ಬರ್ತೀನಿ, ಪಾರತಿ ಕಳಿಸ್ತೀವಲ್ಲ, ಪಾರತಿ ಕೂಸ ಅಂತ ಅಂತಿತ್ತು. ಸರಿ ಅಂತ ಅಂದೀವ್ನಿ. ಕನಕಾವೇರಿ ಅಲ್ಲಿ ಪಾರತಿ ಅವರವರೆಲ್ಲ ಮುಗಾದ್ವೆ ನಾಮಕರಣ ಮಾಡಿಬಿಟ್ಟು ತೊಟ್ಟು ಶಾಸ್ತ್ರ ಮಾಡ್ಬಿಟ್ಟು ಕಳಿಸ್ತಾರಂತೆ. ಹಂಗಂತಿತ್ತು ಕಿವಿಡಮ್ಮನವೇ ಸ್ವಲ್ಪ ಕಳಿಸ್ಬೇಕು ಅಂತ. ಬಾ ಅಂತಿತ್ತಾ? ಬಾ ಅಂತಿತ್ತು. ಇದ್ಬಿಟ್ಟು ಹೋಗುವೆ ಬಾ ಅಂತಿತ್ತು. ಸರಿ ಅಮ್ಮ ಬರ್ತೀನಿ ಬಿಡಮ್ಮ ಅಂತಂದೆ. ಇರ್ಲು ಹೂವು ಕೆಲ್ಸಕ್ಕೆ ಹೋದ್ರೆ ಏನಾದ್ರು ಮಾರ್ಕೆಟ್ ಕೊಡ್ಬೇಕಲ್ಲ, ಹೆಂಗೆ ಬರೋಕ್ಕದು? ಅಲ್ಲ ನಾನುವೇ ಕರಿತೇವೆ ನೀ ಬಾ ಅಂತ. ನೀನೇ ಬೇಡಕ್ಕದ್ ಬಿಡು, ಚೆನ್ನಾಗಿ ಮಾತಾಡ್ತಿದ್ದೆ. ಬಾವಾಗಿ ಅವರೆಲ್ಲ ಇರ್ತಾರೆ, ಏನು ಮಾಡೋಕ್ಕೆ? ಬೇಡ ಬಿಡು, ಇಲ್ಲೇ ಚೆನ್ನಾಗಿದೆ. ನಾನು ಸುಮ್ಮನೆ ಆಮೇಲೆ ಅವ್ಗೆ ಇವನಿಗೆಲ್ಲ ಕೆಲಸ ಮಾಡ್ಕೊಡ್ಬೇಕಲ್ಲ. ಆಮೇಲೆ ಅವ್ವ ಕೆಲಸ ಕೊಂಡೋದ್ರೆ ಪುಟ್ಟಿಗೂ ತಿಮ್ಮನೂ ಇಸ್ಕಿಸ್ಕೊಂಡು ಕರ್ಕೋಬೇಕು. ಒಂದೊಂದ್ಸರಿ ಅವರೇ ಬರ್ತಾರೆ, ಒಂದೊಂದ್ಸರಿ ಮಳೆಗಿಲ್ಲ ಆದರೆ ಕರ್ಕೊಬರ್ಬೇಕಲ್ಲ. ಆಮೇಲೆ ನೀನಾರು ಇದ್ದರೆ ಹೇಳ್ಕೊಡ್ತಿದ್ದೆ ಏನಾರು ಅಂತ ನಾನು ಸುಮ್ಮನೆ ಅದೇ. ಸರಿ ಕತ್ ಬಿಡಕ್ಕ, ಏನು ತಲೆಗೆ ಕೆಡ್ಸ್ಕೊಬೇಡ. ಸುಮ್ಮನೆ ನಾನು ಹೇಳಲೇಬಾರ್ದು ನಿಮಗೆ, ಅದು ತಲೆ ಕೆಡ್ಸ್ಕೊತಿದ್ದೆ ಅಂದ್ಕೊಂಡೆ. ಆದರೂ ಏನು ಮಾಡೋಣ, ಮಾತಾಡ್ತಾ ಹೇಳ್ಬಿಟ್ಟೆ. ಸರಿ ಅವ್ವ ಬಂದ್ಮೇಲೆ ಫೋನ್ ಮಾಡ್ತೀನಿ. ಅವ್ನುಗಳಿಗೆ ಮನಿಕೋ. ಮಧ್ಯಾಹ್ನ ನಿದ್ದೆ ಬರೋಕ್ಕಿಲ್ಲ ಕನಕಾವೇರಿ ನನಗೂ. ನೀನಾರು ಮನೆ ಕಡುವೆ ಬೇಜಾರಾಯ್ತದೆ ಅಂತಿದೆಯಲ್ಲ. ಹೋಗಕ್ಕ, ಎಷ್ಟೊತ್ತು ಮನೆ ಕಡೆ ರಾತ್ರಿ ಹೊತ್ತು ಜಲ್ದಿ ಮನೆ ಕತ್ತೀವಿ. ಒಂದು 10 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಿ. ಮಧ್ಯಾಹ್ನ ಹೊತ್ತಿಗೆ ಯಾಕೋ ನಿದ್ದೆನೇ ಬರ್ತಾಯಿಲ್ಲ. ನೀನಾರು ಇದ್ದಾಗ ಜೊತೆಗೆ ಹೆಂಗೋ ಮಾತಾಡ್ಕೊ ಮನೆ ಕೊಬಿಡ್ತಿದ್ದೋ. ಈಗ ಒಬ್ಬಳೆ ಅಲ್ವಾ, ಅಕ್ಕಪಕ್ಕ ಯಾರೂ ಇರೋಕ್ಕಿಲ್ಲ. ಎಲ್ಲವ ಅವ್ರ ಪಾಡಿಗೆ ಅವರು ಇದು ಟಿ ವಿ ನೋಡ್ಕೋತಾರೆ, ಇಲ್ಲ ಒಳಗೆ ಮನಿಕತ್ತಾರೆ, ಕೆಲ್ಸಕ್ಕೆ ಹೋಗೋರು ಹೋಯ್ತಾರೆ. ಇನ್ನು ಯಾರೂ ಇರೋಕ್ಕಿಲ್ಲ, ಎಲ್ಲ ಖಾಲಿ ಖಾಲಿ ಅಂತದೆ ಬೀದಿ ಅಲ್ಲವ. ಹಂಗೆ ಮಧ್ಯಾಹ್ನದ ಹೊತ್ತು ಅಲ್ವಾ ಬೀದಿ. ಸರಿ ಬಿಡು ಕಾವೇರಿ, ಸರಿ ಕತೆ. ನೋಡು ಅಪ್ಪನ ಇನ್ನೊಂದ್ಸರಿ ಕೇಳಿ ನೋಡು, ಬೈದ್ರೆ ಬೈಕೊಳ್ಳಿ. ನಾನೊಂದ್ಸಲ ಅಪ್ಪನ ಮಾತಾಡೋಣ. ಅದಕ್ಕೆ ಅಪ್ಪ ಬಂದಮೇಲೆ ಫೋನ್ ಮಾಡಿಕೊಡು, ಮಾತಾಡ್ತೀನಿ. ಅಪ್ಪನ ಜೊತೆ ಮಾತಾಡಿ ಸುಮಾರು ದಿವಸ ಆಯಿತು. ನಾನು ಫೋನ್ ಮಾಡಿದಾಗಲ್ಲ ಅಪ್ಪ ಸಿಗೋಕ್ಕೆ ಇಲ್ಲ. ಇಲ್ಲ ಅಪ್ಪನಿಗಾರು ಜ್ಞಾನ ಇಲ್ಲ. ನಮ್ಮ ಮಗಳು ಮದುವೆಗೆ ಹೋಗೋಳೆ ಒಂದ್ಸಲ ಮಾತಾಡ್ದ ಅಂತ. ನಾನು ಫೋನ್ ಮಾಡಿದಾಗೆಲ್ಲ ಕೇಳ್ತಿರ್ತೀನಿ ಅಪ್ಪನ. ಅಪ್ಪ ಮಾತ್ರ ಒಂದ್ಸಲ ಸಿಗೋಕ್ಕೆ ಇಲ್ಲ. ಅಪ್ಪ ಆಗಿಂದು ಹಂಗೆ ತಾನೆ, ನೀನು ಯಾಕಂಗೆ ತಲೆ ಕೆಡ್ಸ್ಕೊಂಡು ಬಿಡು. ಅಲ್ಲ ಈಗಲಾರು ವ್ಯವಸ್ಥೆ ಪರವಾಗಿಲ್ಲ ಅಂದಲ್ಲ. ಅಲ್ಲ ಅಪ್ಪ ಹಂಗೆ, ಅದು ನನಗೂ ಆಸೆ ಮಾತಾಡಬೇಕು ಅಂತ. ಏನು ಮಾಡೋದು ಸಿಕ್ಕಿಲ್ಲ ಬಿಡತ್ತಾಗಿ. ಏನೇನು ಮಾಡೋಕ್ಕಾಯ್ತಿಲ್ಲ. ಅಪ್ಪ ಚೆನ್ನಾಗದೆ ತಾನೆ, ಹುಷಾರಾಗಿ ನೋಡ್ಕೊಳ್ಳಿ. ಅಪ್ಪ ಹಂಗೆ ತಾನೆ. ಆಮೇಲೆ ಕುಡ್ಗಿಡಿ ಬೇಡಿ ಅಂತ ಹೇಳಿ, ನೀವು ಕುಡಿದ್ರೆ ಅಪ್ಪನಿಗೆ ಜ್ಞಾನ ಇರೋಕ್ಕಿಲ್ಲ, ಎಲ್ಲೆಲ್ಲಿ ಬಿದ್ದಿರ್ತೀನಿ ಅಂತ. ಇಲ್ಲ ಕತ್ ಬಿಡು, ನೀ ತಲೆ ಕೆಡ್ಸ್ಕೊಬೇಡ, ನಾವು ನೋಡ್ಕೊತೀವಿ. ನೀನು ಯಾಕಂಗೆ ತಲೆ ಕೆಡ್ಸ್ಕೊಂಡು? ನಾವಿಲ್ವಾ, ನಾವು ನೋಡ್ಕೊತೀವಿ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಸರಿ ಬಿಡು, ಸಂಜೆ ಫೋನ್ ಮಾಡ್ತೀನಿ ಅವ್ವ ಬಂದಮೇಲೆ. ಸರಿ ಕನಕಾವೇರಿ, ಮಾತು ಕಿತ್ಕೊಬಿಟ್ಟು ನಾನು ಸಂಜೆ ಮೇಲೆ ಅವ್ವ ಬಂದ್ಮೇಲೆ ಫೋನ್ ಮಾಡು, ಕೇಳ್ತಿದ್ಲು ಸೀತಾ ಅಂತನು. ಸರಿ ಕನಕ, ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.